पति ब्रह्मचारी ಪ್ಲೀಸ್ ಡಾಕ್ಟರ್, ನನಗೆ ಕನ್ಸೆಂಟ್ ಫಾರ್ಮ್ ಕೊಡಿ. ಪ್ಲೀಸ್ ಕೊಡಿ, ಪ್ಲೀಸ್. ಡಾಕ್ಟರ್ 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 ಪ್ಲೀಸ್, ನಾನು ರಿಕ್ವೆಸ್ಟ್ ಮಾಡ್ಕೋತಿದ್ದೀನಿ, ಪ್ಲೀಸ್. ಸರಿ, ನಡೀರಿ. ರೀಮಾ, ಸ್ಟೋರ್ ರೂಮ್ ಒಳಗಡೆ ಹೋಗ್ಬಿಟ್ಟು ಈ ವರ್ಷ ಎಷ್ಟು ಆಪರೇಷನ್ ನಡೆದಿದೆಯೋ ಒರಿಜಿನಲ್ ಕನ್ಸೆಂಟ್ ಫೈಲ್ ಇರುತ್ತೆ ಅಲ್ಲಿ, ಅದರಲ್ಲಿ ಮಿಸ್ಟರ್ ಸೂರಜ್ ಅನ್ನೋ ಫೈಲ್ ಹುಡುಕ್ಬಿಟ್ಟು ಇವ್ರಿಗೆ ಕೊಡು. ಸರಿ ಸರ್, ನೀವು ನನ್ನ ಜೊತೆ ಬನ್ನಿ. ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್. ಅಯ್ಯೋ, ಇವ್ರಿಗೇನಾದ್ರು ಫಾರ್ಮ್ ಸಿಕ್ಬಿಟ್ರೆ ನನ್ನ ಕನ್ಸೆಲ್ಲ ನುಚ್ಚುನೂರಾಗೋಗುತ್ತೆ. ಈಗೇನ್ ಮಾಡ್ಲಿ? ಹೇ ಉಡುಪಿ ಶ್ರೀಕೃಷ್ಣ, ಎಲ್ರೂ ಸರಿಯಾಗಿ ಕೇಳಿಸ್ಕೊಳ್ಳಿ. ಸ್ವಲ್ಪನಾದ್ರೂ ಯಾರ್ದಾರೋ ಬಾಯಲ್ಲಿ ಬರ್ಬೇಕಲ್ಲ. ಸೂರಜ್ ಮತ್ತೆ ಆ ಮಹಾರಾಣಿದ್ ಮದುವೆ ಆಗಿದೆ ಅಂತ ಆಗ ನೋಡ್ತಾ ಇರಿ, ನಿಮ್ಮೆಲ್ರಿಗೂ ಇದೆ. ಅಮ್ಮ, ನಾನಂತೂ ನನ್ನ ಭಯ ಬಿಡಲ್ಲ, ಪಕ್ಕಾ ಪ್ರಾಮಿಸ್, ಗ್ಯಾರಂಟಿ. ಆದ್ರೆ ಮಿಕ್ಕಿದವ್ರಿಗೇನ್ ಮಾಡ್ತೀಯಾ? ನೋಡಿ ಅಮ್ಮ, ನಾನು ನನ್ನ ಬಾಯಿಗೆ ಬೀಗ ಹಾಕೊಂಡ್ಬಿಡ್ತೀನಿ, ಯಾರ ಹತ್ರ ಏನೂ ಹೇಳಲ್ಲ. ಆದ್ರೆ ಅಮ್ಮ, ಯೋಚನೆ ಮಾಡಿ, ಸುಳ್ಳು ಹೇಳದಂತೂ ತುಂಬಾ ದೊಡ್ಡ ಪಾಪ ಆಗೋಗತ್ತೆ. ದಿನವಿಡೀ ಸುಳ್ಳು ಹೇಳ್ತಾ ಇರ್ತೀಯಾ, ಅವಾಗ ಪಾಪ ಸುತ್ಕೊಳಲ್ವಾ? ನಾನ್ ಯಾವಾಗ ಬಾಯಿ ಮುಚ್ಚಕ್ ಹೇಳ್ತೀನೋ ಅವಾಗ ಪಾಪ ಜಾಸ್ತಿ ಆಗತ್ತಾ? ಮಮ್ಮಿ ಅವಳಿಗೇನು ಗೊತ್ತಾಗಲ್ಲ, ನಾನು ಅರ್ಥ ಮಾಡಿಸ್ತೀನಿ. ಈಶಾ ಜೊತೆಗೆ ನೀನು ಮನೆಯಿಂದ ಹೊರಗೆ ಹೋಗ್ಬೇಕು ಅಂತಿದ್ಯಾ? ಸುಮ್ನೆ ಈಗ ಮಮ್ಮಿ ಹೇಳೋದಕ್ಕೆಲ್ಲ ಹೂ ಅನ್ನು ಅಷ್ಟೇ. ಆ ಮಹಾರಾಣಿ ಮನೆಯಿಂದ ಆಚೆ ಹೋದ್ಮೇಲೆ ಗೊತ್ತಾಗುತ್ತೆ ಏನು ಅಂತ. ನಮ್ ಲಾಟ್ರಿ ಮಹಾರಾಣಿ ಹೆಸರಲ್ಲಿ ನಮಗ್ ಬರೋ ದುಡ್ಡೆಲ್ಲ ಏನು ಸಿಗಲ್ಲ. ಆಮೇಲೆ ಏನು ಮಾಡಂಗಿಲ್ಲ, ಈಗ ಸುಮ್ನೆ ಮಮ್ಮಿ ಹೇಳೋದಕ್ಕೆಲ್ಲ ಹೂ ಅನ್ನೋಣ, ಆಮೇಲೆ ನಾವು ಟೈಮ್ ನೋಡ್ಕೊಂಡು ಮಮ್ಮಿಗೆ ನಿಜ ಹೇಳ್ಬಿಡೋಣ. ಮತ್ ನೀನು ಅದಿತಿ, ಆ ಮಹಾರಾಣಿ ನೋಡಿದ್ರೆ ತುಂಬಾ ಕರುಣೆ ಇದೆಯಲ್ಲ ನಿಂಗೆ, ನೀನು ಎಚ್ಚೆತ್ಕೋಬೇಕು. ನೀನೇನಾದ್ರೂ ಅವಳಿಗೆ ಸಪೋರ್ಟ್ ಮಾಡಿದ್ರೆ ನೀನ್ ನನ್ನ ಮಗಳು ಅಂತ ಮರಿಬೇಕಾಗತ್ತೆ. ಹೇ ಉಡುಪಿ ಶ್ರೀಕೃಷ್ಣ, ನಾನ್ ಸೋತೆ. ನೀನು ಪುಣ್ಯ ಮಾಡಿರ್ಬೇಕು ಅನಿಲ್ ಅಂತ ಗಂಡನ್ನ ಪಡೆಯಕ್ಕೆ. ದೇವ್ರಂಥ ಗಂಡ ಸಿಕ್ಕಿದಾನೆ ನಿನಗೆ. ಅಳಿಯಂದ್ರೆ, ನಿಮಗೆಲ್ಲ ಗೊತ್ತು, ನಿಮ್ಮ ಹತ್ರ ಏನೂ ಮುಚ್ಚಿಟ್ಟಿಲ್ಲ. ನಮ್ಮನೆ ಪರಿಸ್ಥಿತಿ ಏನು ಅಂತ ನಿಮಗೆ ಚೆನ್ನಾಗಿ ಗೊತ್ತು. ಅದನ್ನೇ ಬಳಸ್ಕೊಳ್ಳೋರು ತುಂಬಾ ಜನ ಇದ್ದಾರೆ. ಬಿಂದ್ಯಾ ಒಬ್ಳಿಗೇನೆ ಈ ಮನೆನ ನಡ್ಸ್ಕೊಂಡು ಹೋಗೋಕ್ಕಾಗೋದು, ಮತ್ತ ಮಹಾರಾಣಿ. ಅದಕ್ಕೆ ನಾವು ಬಿಂದ್ಯಾಗೆ ಸಪೋರ್ಟ್ ಮಾಡಬೇಕು ಅಲ್ವಾ? ಈ ಮಾತನ್ನ ಅರ್ಥ ಮಾಡಿಸಿ ಅದಿತಿಗೆ. ನೀವು ಯಾರ್ಯಾರ ಬಾಯಿ ಮುಚ್ಚಿಸ್ತೀರಾ ಅದಕ್ಕೆ? ಸೂರ್ಯ ಹುಟ್ಟೋದನ್ನ ಯಾರು ತಡೆಯೋದಿಕ್ಕಾಗಲ್ಲ ಅದಕ್ಕೆ, ಹಾಗೆ ಸತ್ಯನೂ ಕೂಡ ಯಾರು ಮುಚ್ಚಿಡೋದಿಕ್ಕಾಗಲ್ಲ. ಈಶಾ ನನ್ನ ಸೊಸೆ ಮತ್ತೆ ಸೊಸೆಯಾಗೇ ಇರ್ತಾಳೆ. ಈ ವರ್ಷದ ಆಪರೇಷನ್ ಫೈಲ್ಸ್ ಎಲ್ಲ ಇಲ್ಲೇ ಇದೆ. ನಿಮ್ಗೆ ಯಾವ ಫೈಲ್ಸ್ ಬೇಕೋ ಅದನ್ನ ಮಾತ್ರ ತಗೊಳ್ಳಿ. ಈಗ
ಏನ್ ಮಾಡ್ಲಿ, ಇಶಾ ಕೈಗೆ ನಿಜವಾಗ್ಲೂ ಫೈಲ್ ಸಿಕ್ಬಿಟ್ಟಿದೆ. ಅಯ್ಯೋ ಫಾರ್ಮ್ ಎಲ್ಲೋಯ್ತು? ಸರಿಯಾಗಿ ಚೆಕ್ ಮಾಡಿ ಪ್ಲೀಸ್. ನನಗೆ ಆ ಫಾರ್ಮ್ ಅಂತೂ ಬೇಕೇ ಬೇಕು. ಐ ಥಿಂಕ್ ಅದು ಇನ್ನೊಂದು ಸ್ಟೋರ್ ರೂಮಲ್ಲಿ ಇದೆ ಅನ್ಸುತ್ತೆ. ನಾನು ಹೋಗಿ ಚೆಕ್ ಮಾಡ್ತೀನಿ. ಓಕೆ ಪ್ಲೀಸ್. ಅರೆ ಇದೇನಿದು ಭಾವಂದ್ರೆ, ಕೈ ಮರ್ಗೆಟ್ ಹೋಗುತ್ತೆ. ತೆಗಿರಿ ಕೈನ, ತೆಗಿರಿ ತೆಗಿರಿ. ನಾನು ಅದನ್ನೇ ಹೇಳೋದಿಕ್ಕೆ ಪ್ರಯತ್ನ ಪಡ್ತಿದ್ದೀನಿ. ಅದಕ್ಕೆ ಐಸು ಜಾಸ್ತಿ ಆದರೆ ರಕ್ತ ಹೆಪ್ಪಗಟ್ಟುತ್ತೆ. ಅದೇ ತರ ಕೋಪ ಎಲ್ಲನೂ ಹಾಳು ಮಾಡಿಬಿಡುತ್ತೆ. ಮನುಷ್ಯ ಕೋಲಾಗಿದ್ರೆ ಅವನ ಬುದ್ಧಿ ಸ್ಥಿಮಿತದಲ್ಲಿರುತ್ತೆ. ಇಲ್ಲ ಅಂತ ಅಂದ್ರೆ ಅದರಿಂದ ಎಲ್ಲರಿಗೂ ನಷ್ಟನೇ. ನೀವು ಸೂರಜ್ ಮಾಡೋ ಕೆಲಸಗಳಿಗೆಲ್ಲ ಸಪೋರ್ಟ್ ಮಾಡ್ತಾ ಇದ್ದೀರಾ, ಆದ್ರೆ ನನ್ನ ದೃಷ್ಟಿಯಲ್ಲಿ ಅವನು ಅಪರಾಧಿನೇ. ತಂದೆ ತಾಯಿಗಳಾದವರು ಮಗ ಕೆಟ್ಟ ದಾರಿಲಿ ಹೋಗ್ತಾ ಇದ್ರೆ ಅದನ್ನ ತಡಿಬೇಕು. ಅದನ್ನ ಬಿಟ್ಟು ಅವ್ನು ಮಾಡೋದಕ್ಕೆಲ್ಲ ಸಪೋರ್ಟ್ ಮಾಡಬಾರ್ದು. ನೀವು ದೊಡ್ಡವರು, ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ. ನೀವು ಈಗ ಮಕ್ಕಳಿಗೆ ಸರಿಯಾದ ದಾರಿ ತೋರಿಸ್ತಿಲ್ಲ. ನೀವು ತಪ್ಪು ಮಾಡ್ತಾ ಇದ್ದೀರಾ. ನಾವೀಗ ಮಕ್ಕಳು ಮಾಡೋ ತಪ್ಪನ್ನ ತಡಿಲಿಲ್ಲ ಅಂತ ಅಂದ್ರೆ ಅವರು ಮುಂದೇನೋ ಅದೇ ತಪ್ಪನ್ನ ಮಾಡ್ತಾರೆ. ಅವ್ರ ಸಂಬಂಧಗಳು ಹಾಳಾಗೋಗುತ್ತೆ. ನಿಮ್ಮ ಹಾಗೆ ನಾನು ಇಲ್ಲಿರೋರೆಲ್ಲರನ್ನೂ ಕಂಟ್ರೋಲ್ ಮಾಡ್ತಾ ಇಲ್ಲ. ನೀವು ಮಾಡೋದಕ್ಕೆಲ್ಲ ಇವರು ನಿಮಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಅಂದ್ರೆ ಯಾವುದೋ ಒಂದು ವಿಷಯ ಇವರನ್ನ ಕಟ್ಟಾಕಿದೆ. ಆದ್ರೆ ನನಗೆ ಅಂಥದ್ದು ಯಾವುದೂ ಇಲ್ಲ. ಅದಕ್ಕೆ ನಾನು ಒಬ್ಬನೇ ಆದರೂ ಸರಿ, ಖಂಡಿತ ನನ್ನ ಸೊಸೆ ಪರವಾಗಿ ನಿಮ್ಮ ಎದುರು ನಿಂತ್ಕೋತೀನಿ. ನನಗೆ ಗೊತ್ತಿದೆ ಅವಳು ಯಾವಾಗಲೂ ಸರಿಯಾದ ದಾರಿಲೇ ಹೋಗ್ತಾಳೆ. ಸತ್ಯ ಯಾವಾಗೂ ಗೆಲ್ಲುತ್ತೆ ಹೊರತು ಸೋಲೋದಿಲ್ಲ. ಇನ್ನ ಆ ಫಾರ್ಮ್ ನಿನ್ ಕೈಗೆ ಯಾವತ್ತೂ ಸಿಗೋದೇ ಇಲ್ಲ.
ಪಾರ್ವತಿ ದೇವಿ, ನಿಮ್ಮ ಆಶೀರ್ವಾದದಿಂದ ನನಗೆ ಈ ಫಾರ್ಮ್ ಸಿಕ್ತು. ಅಯ್ಯೋ ದೇವ್ರೆ, ಈಗ ಇವಳೇ ಸೂರಜ್ ಹೆಂಡತಿ ಅಂತ ಗೊತ್ತಾಗ್ಬಿಡುತ್ತೆ. ಇಲ್ಲ ಇಲ್ಲ ಇಲ್ಲ, ನಾನು ಏನಾದರೂ ಮಾಡಲೇಬೇಕು. ಅದಕ್ಕೆ ಆರವ್, ಐ ಆಮ್ ಸಾರಿ. ನಿಮ್ಗೇನು ಆಗ್ಲಿಲ್ಲ ತಾನೆ? ಒಂದ್ ನಿಮಿಷ ನೀರು ತಗೊಂಡ್ ಬರ್ತೀನಿ. ಇದು ತಗೊಳ್ಳಿ. ಥ್ಯಾಂಕ್ ಯು. ಎಂಥ ಒಳ್ಳೆ ಅವಕಾಶ ಅದಕ್ಕಿನ ಆರವ್ನ ಮೀಟ್ ಮಾಡಕ್ಕೆ. ಎಲ್ಲೋ ಹೊರಟೋದ್ರು. ಮನೆಗೆ ಹೋಗಿ ಒಂದ್ಸಲ ಕಾಲ್ ಮಾಡ್ತೀನಿ. ಈ ಸಲ ಕಾಲ್ ರಿಸೀವ್ ಮಾಡ್ಬೋದು. ಅದಕ್ಕೂ ಮುಂಚೆ ಮದ್ವೆ ಆಗಿರೋ ಸಾಕ್ಷಿನ ಆ ಪತಿ ಬ್ರಹ್ಮಚಾರಿ ಕೊಡ್ತೀನಿ. ಅಣ್ಣ ಅಣ್ಣ, ನೀವು ಯಾವ್ದಾದ್ರೂ ಹುಡುಗಿ ಸಲ್ವಾರ್ ಸೂಟಲ್ಲಿ ಹೋಗಿದ್ ನೋಡಿದ್ರಾ? ಇಲ್ಲ. ಡಾಕ್ಟರ್ ಡಾಕ್ಟರ್, ಈಗಷ್ಟೇ ಒಂದ್ ಹುಡುಗಿ ನನಗ್ ಡಿಕ್ಕಿ ಹೊಡೆದ್ಲು. ಅವಳು ಪಿಂಕ್ ಸಲ್ವಾರ್ ಸೂಟ್ ಹಾಕಿದ್ಲು. ಅವಳು ಹೋಗೋದನ್ನ ನೀವು ನೋಡಿದ್ರಾ? ಎಕ್ಸ್ಕ್ಯೂಸ್ ಮೀ ಮ್ಯಾಮ್, ನಾನು ಈಗಷ್ಟೇ ಫಾರ್ಮ್ ತಗೊಂಡ್ ಬರ್ತಾ ಇದ್ದೆ. ಒಂದ್ ಹುಡುಗಿ ನನಗ್ ಡಿಕ್ಕಿ ಹೊಡೆದ್ಲು, ಮತ್ತೆ ಫಾರ್ಮ್ ಬಿದ್ದೋಯ್ತು. ಯಾವ್ದಾದ್ರೂ ಹುಡುಗಿ ಪಿಂಕ್ ಸಲ್ವಾರ್ ಸೂಟಲ್ಲಿ ಹೋಗಿದ್ ನೋಡಿದ್ರಾ ನೀವು? ಇಷ್ಟೊಂದು ಜನ ಬರ್ತಿರ್ತಾರೆ ಹೋಗ್ತಿರ್ತಾರೆ, ಎಷ್ಟು ಜನ ಅಂತ ನೆನ್ಪಿಟ್ಕೊಳೋದು? ಒಂದ್ ನಿಮಿಷ ನೀರು ತಗೊಂಡ್ ಬರ್ತೀನಿ. ಇದು ತಗೊಳ್ಳಿ. ನಿನ್ನ ಕತೆ ಇಲ್ಲಿಗೆ ಮುಗೀತು ಇಶಾ. ಈಗೇನು ಮಾಡ್ತೀಯಾ? ಆರವ್, ನಾನು ನಿಮ್ಮ ಹತ್ರ ಅಕ್ಕೆ ಬಗ್ಗೆ ಮಾತಾಡಬೇಕಾಗಿತ್ತು. ನೀವೇ ಆ ಮದುವೆಗೆ ಸಾಕ್ಷಿ. ನೀವೇ ಸಾಕ್ಷಿ ಹೇಳಿಬಿಟ್ರೆ ಸೂರಜ್ ಅಣ್ಣ ಮತ್ತೆ ಅಕ್ಕೆ ಸಂಬಂಧನೂ ಉಳಿಯುತ್ತೆ. ಐ ಆಮ್ ಸೋ ಸಾರಿ. ನಾನು ಐಸ್ ತಗೊಂಡ್ಬರ್ತೀನಿ. ಅದು ತುಂಬ ಹರ್ಟ್ ಆಗ್ತಿದೆ ಅನ್ಸುತ್ತೆ. ಕಾವ್ಯ ಕಾವ್ಯ ಕಾವ್ಯ, ಏನೂ ಆಗಿಲ್ಲ, ನಂಗೇನಾಗಿಲ್ಲ. ಇಲ್ಲ ಇಲ್ಲ ಇಲ್ಲ, ನಿಮ್ಮ ಕೈ ತೋರಿಸಿ. ಕಾವ್ಯ, ನೀರು ಬೆಚ್ಚಗಿತ್ತು, ಬಿಸಿ ಇರಲಿಲ್ಲ. ನನಗೇನೂ ಆಗಿಲ್ಲ ನೋಡು. ನರ್ಸಾಗಿ ಇಷ್ಟೊಂದು ಹೆದರ್ಕೊಂಡ್ರೆ ಡ್ಯೂಟಿ ಹೇಗೆ ನಡೆಸ್ತೀಯಾ ಕಾವ್ಯ? ಯಾವಾಗ ಒಂದು ಮನಸ್ಸು ನಮಗೆ ಸ್ವಂತ ಅನಿಸುತ್ತೋ ಅವ್ರ ಕಷ್ಟ, ಅವ್ರ ಖುಷಿ ಎಲ್ಲ ನಮ್ಮದೇ ಆಗ್ಬಿಡುತ್ತೆ. ಇವಾಗ ನೀವು ಬರೀ ನನ್ನ ಪೇಷಂಟಾಗಿ ಉಳ್ಕೊಂಡಿಲ್ಲ. ಅದಕ್ಕೆ ಇವಾಗ ನೀವು ಯಾವ ಟೆನ್ಷನ್, ಏನು ಸ್ಟ್ರೆಸ್ಸು ಮಾಡ್ಕೊಳ್ಳೋಂಗಿಲ್ಲ. ಸುಮ್ಮನೆ ರೆಸ್ಟ್ ಮಾಡಬೇಕಷ್ಟೆ. ಈ ಟ್ರೀಟ್ಮೆಂಟಲ್ಲಿ ಯಾವುದೇ ಥರ ಸ್ಟ್ರೆಸ್ ತೊಗೊಂಡ್ರೂ ಮಗುಗೆ ತೊಂದರೆ ಆಗುತ್ತೆ. ಏನದು ತೊಂದರೆ? ಏನು ನಡೀತಾ ಇದೆ? ಮಗುಗೆ ತೊಂದರೆನಾ? ಅಯ್ಯೋ ದೇವ್ರೆ, ಏನು ಹೇಳಿ ಅನುರಾಗ್ ಸರ್ಗೆ? ಇಲ್ಲ, ಅದು ಪ್ರೆಗ್ನೆನ್ಸಿಲಿ BP ಅಪ್ ಆ್ಯಂಡ್ ಡೌನ್ ಆಗ್ತಾ ಇರುತ್ತಲ್ವಾ, ಇವ್ರ BP ಸ್ವಲ್ಪ ಅಪ್ ಆಗೋಗಿತ್ತು. ಅದನ್ನೇ ಹೇಳ್ತಿದ್ದೆ ಅವ್ರಿಗೆ ಅಷ್ಟೆ.
ಖುಷ್ಬು, ಎಷ್ಟು ಸತಿ ಹೇಳೋದು ನಿಂಗೆ, ಮನೇಲಿ ಕೆಲ್ಸದವ್ರು ಇರ್ಬೇಕಾದ್ರೆ ನೀನು ಯಾಕೆ ಕೆಲಸ ಮಾಡ್ತಿದ್ಯಾ? ನಿನ್ನ ಕೆಲಸ ಮಗುನ ನೋಡ್ಕೊಳ್ಳೋದು. ದಯವಿಟ್ಟು ಅದನ್ನು ಮಾಡು ಪ್ಲೀಸ್. ಹೋ ದೇವ್ರೆ, ಈ ಫೈಲಲ್ಲಿ IVFದು ಸ್ಲಿಪ್ಸ್ ಮತ್ತೆ ರಿಪೋರ್ಟ್ ಇದೆ. ಮತ್ತೆ ಅನುರಾಗ್ ಅವ್ರೇನಾದ್ರೂ ಇದನ್ನ ನೋಡ್ಬಿಟ್ರೆ? ಹಾಸ್ಪಿಟಲ್ ಅವರು ಬ್ರೋಷರ್ ಕೈ ಕೊಟ್ಬಿಟ್ರು. ಹಾಸ್ಪಿಟಲ್ ಅಲ್ಲಿ ಪ್ರಮೋಷನ್ಸ್ ನಡೀತಿದೆ ಅಲ್ವಾ IVFದು. ಹಾಂ, ಅಪ್ಪ IVFಗೆ ಅಂತಲೇ ಸ್ವಲ್ಪ ಡೊನೇಷನ್ ಕೊಟ್ಟರು. ಅದಕ್ಕೆ ಅವ್ರು ಪ್ರಮೋಟ್ ಮಾಡ್ತಿರ್ಬೇಕು. ಹಾ, ಇದನ್ನ ಹಿಡ್ಕೋ. ಈಶಾ, ಅಯ್ಯೋ ಯಾಕೆ? ಏನಾಯ್ತಮ್ಮ? ಏನಾಯ್ತು? ಏನಾಯ್ತು ಹೇಳು, ಯಾಕೆ ಅಳ್ತಿದೀಯಾ? ಅಪ್ಪ, ನನ್ನ ಹತ್ರ ಒಂದು ಸಾಕ್ಷಿ ಇತ್ತು, ಒಂದು ಫಾರ್ಮ್. ಅದರಲ್ಲಿ ನಾನು ಸೂರಜ್ನ ಹೆಂಡತಿ ಅಂತ ಬರ್ದಿತ್ತು. ಅದನ್ನ ಕಳ್ಕೊಂಡೆ ನಾನು. ಅಪ್ಪ, ನಿಮಗ್ ಗೊತ್ತಾ, ಇವತ್ತು ನಾನು ಅಕ್ಕೆ ಮತ್ತೆ ಆರೋನ ಮೀಟ್ ಮಾಡ್ತಿದ್ದೆ. ಅವರು ಹಾಸ್ಪಿಟಲ್ ಅಲ್ಲಿ ನನ್ನ ಕಣ್ಣು ಎದುರಿಗೆ ಇದ್ರು. ಆ ಅವಕಾಶನೂ ಕಳ್ಕೊಂಡೆ. ನನ್ನಿಂದ ಯಾವ ಕೆಲಸನೂ ಸರಿಯಾಗಿ ಆಗಲ್ಲ ಅಪ್ಪ. ಏನೂ ಆಗಲ್ಲ, ಏನೂ ಆಗಲ್ಲ, ಎಲ್ಲ ಸರಿ ಹೋಗುತ್ತೆ. ಕೂತ್ಕೋ ಕೂತ್ಕೋ ಕೂತ್ಕೋ, ಮೊದಲು ಕೂತ್ಕೋ. ಸಮಾಧಾನ ಮಾಡ್ಕೊ ಮಗಳೇ, ಸಮಾಧಾನ ಮಾಡ್ಕೊ. ಅಪ್ಪ, ನಾನ್ ನಿಜವಾಗ್ಲೂ ಈ ಮದ್ವೆನ ಒಪ್ಕೊಂಡಿದ್ದೀನಿ. ನಾನ್ ಸೂರಜ್ ಹೆಂಡತಿಯಾಗಿ ಇರ್ಬೇಕು. ಆದ್ರೆ ಈ ಮದ್ವೆನ ಕಾಪಾಡ್ಕೊಳ್ಳೋದಕ್ಕೆ ನಾನ್ ಯಾರ ಜೊತೆ ಹೋರಾಡ್ಬೇಕು? ನನ್ ಗಂಡನ್ ಜೊತೆಲೆ. ಅಪ್ಪ, ನನ್ ಸಾಕ್ಷಿ ಎಲ್ಲಿಂದ ತರ್ಲಿ? ಹೇಗೆ ಪ್ರೂವ್ ಮಾಡ್ಲಿ ನನ್ ಮದ್ವೆನ? ನನಗೆ ಅರ್ಥನೇ ಆಗ್ತಿಲ್ಲ. ಯಾಕೆ ಅರ್ಥ ಮಾಡ್ಕೋತಲ್ಲ ಇಶಾ ಅವರೇ? ನಾನು ಇದನ್ನೆಲ್ಲ ನಿಮ್ಮ ಒಳ್ಳೇದಕ್ಕೋಸ್ಕರ ಮಾಡ್ತಾ ಇರೋದು. ನೀವು ಈ ಮದುವೆನ ಉಳಿಸ್ಕೊಳ್ಳೋದಕ್ಕೋಸ್ಕರ ನೋಡ್ತಾ ಇದ್ದೀರಾ. ಆದರೆ ನಾನು ನೀವು ಚೆನ್ನಾಗಿರ್ಲಿ ಅನ್ಕೋತಾ ಇದ್ದೀನಿ. ತಗೋ ಮಗಳೇ, ನೀರು ಕೊಡಿ. ಒಂದು ಮಾತನ್ನ ಚೆನ್ನಾಗಿ ಅರ್ಥ ಮಾಡ್ಕೋಬಿಟ್ಟ. ನಮ್ಮ ಕಣ್ಮುಂದೆ ಇರೋ ಸತ್ಯ ನಮ್ಮ ಕಣ್ಗೆ ಮೋಸ ಮಾಡೋದಿಕ್ ಸಾಧ್ಯ ಇಲ್ಲಮ್ಮ. ನೀನು ಸೂರಜ್ ಹೆಂಡತಿ. ಒಂದು ಸಣ್ಣ ಕಾಗ್ದ ಚೂರು ಅದನ್ನ ಬದಲಾಯಿಸೋದಿಕ್ಕಾಗಲ್ಲಮ್ಮ. ಅಪ್ಪ, ಜನ ನನ್ ಮದ್ವೆ ಆಗಿದ್ದೀನೋ ಇಲ್ವೋ ಅಂತ ಅನ್ಸಿದ್ರೆ ನನ್ಗೇನು ಅನ್ಸಲ್ಲ. ಆದ್ರೆ ಸೂರಜ್ ಈ ಮದ್ವೆನ ಒಪ್ಕೊಳ್ದೆ ಈ ಸಂಬಂಧದ ಮೇಲೆ ಪ್ರಶ್ನೆ ಹಾಕಿದಾನೆ. ಅದಕ್ಕೆ ಉತ್ತರನೇ ಆ ಫಾರ್ಮ್. ಈಗ ಸಾಕ್ಷಿ ಎಲ್ಲಿಂದ ತರ್ಲಿ? ಅದಕ್ಕೆ ಯಾವ ಸಾಕ್ಷಿ ಅಗತ್ಯನೂ ಇಲ್ಲ ಮಗಳೇ. ಅಲ್ಲಿ ನೋಡು, ಆ ದೇವರಿದ್ದಾನೆ ನಿನ್ನ ಮದುವೆಗೆ ಸಾಕ್ಷಿ. ನೀನು ಅವನ ಜೊತೆ ಅಗ್ನಿ ಸುತ್ತಿರೋದೇ ಸಾಕ್ಷಿ. ಅವನ ಜೊತೆ ಸಪ್ತಪದಿ ತುಳಿದಿರೋದೇ ಸಾಕ್ಷಿ. ನಿನ್ನ ಹಣೆ ಮೇಲಿರೋ ಕುಂಕುಮನೇ ಸಾಕ್ಷಿ. ನಿನ್ನ ಮಂಗಳಸೂತ್ರನೇ ಸಾಕ್ಷಿ.
ಪ್ರತಿಯೊಂದು ಕಷ್ಟಕ್ಕೂ ಸಮಾಧಾನ ಹೇಳಬಲ್ಲೆ ನಾನು. ಆದರೆ ಹೆಂಡತಿ ಸ್ಥಾನ ಮಾತ್ರ ಯಾವತ್ತೂ ಕೊಡೋಕ್ಕಾಗಲ್ಲ. ನಮ್ಮ ಸಂಬಂಧ ಮುರ್ಕೊಳ್ಳೋದಕ್ಕೆ ಯಾವ ಹಂತಕ್ಕೆ ಹೋಗ್ಬೇಕಾದ್ರೂ ಸರಿ ನಾನು ಹೋಗ್ತೀನಿ, ಖಂಡಿತ. ಯಾವುದೇ ಕಾರಣಕ್ಕೂ ನೀನು ಭರವಸೆ ಕಳ್ಕೋಬೇಡ ಮಗಳೇ. ಯಾಕೆ ಅಂದ್ರೆ ನನಗೆ ನಿಮ್ಮ ಸಂಬಂಧದ ಮೇಲೆ ಸಂಪೂರ್ಣ ವಿಶ್ವಾಸ ಇದೆ. ಭೂಮಿ ಮೇಲಿರೋ ಯಾವ ಶಕ್ತಿ ಕೂಡ ನೀನು ಸೂರಜ್ ಹೆಂಡತಿ ಆಗಿರೋ ಹಕ್ಕನ್ನ ಕಿತ್ಕೊಳ್ಳೋದಿಕ್ ಸಾಧ್ಯನೇ ಇಲ್ಲ. ಅಪ್ಪ ಸರಿಯಾಗಿ ಹೇಳಿದ್ರು. ನಾನು ಧೈರ್ಯ ನಂಬಿಕೆ ಎರಡೂ ಇಟ್ಕೋಬೇಕು. ಫಾರ್ಮ್ ಕಳ್ದೋದ್ರೆ ಏನಂತೆ, ನಾನು ಬೇರೆ ದಾರಿ ಹುಡುಕ್ತೀನಿ. ನನ್ನಿಂದ ನನ್ನ ಹಕ್ಕನ್ನ ಯಾರೂ ಕಿತ್ಕೊಳ್ಳಕ್ಕಾಗಲ್ಲ. ಇವತ್ತು ಬಿಂದ್ಯಾ ಜೊತೆ ಗೋಲ ತಿಂದು ಸಖತ್ ಖುಷಿ ಆಯ್ತು. ಅವತ್ತು ನಿಮ್ ಜೊತೆ ತಿಂದಿದ್ದು ಏನೂ ಅನಿಸ್ಲಿಲ್ಲ. ಯಾಕಂದ್ರೆ ಇವತ್ತು ಗೋಲ ಆಯ್ತಲ್ಲ, ಗೋಲ ಮಾಡಿದವರು ಮತ್ತೆ ತಿನ್ನೋರು ಇಬ್ರು ಮನಸ್ಸು ಒಂದಾಗಿತ್ತು. ಸೇಮ್ ಅದೇ ತರ. ಅದೇ ಮದುವೆ ಸಂಬಂಧಕ್ಕೆ ಗಂಡ ಹೆಂಡತಿ ಇಬ್ರು ಮನಸ್ಸು ಒಪ್ಕೊಂಡಿರುತ್ತಲ್ಲ, ಅಂತ ಸಂಬಂಧನ ಸತ್ಯ ಅಂತಾರೆ. ಇಲ್ಲ ಅಂದ್ರೆ ನೀವು ಮಾಡಿದ ಗೋಲ ತರಾನೇ ಟೇಸ್ಟ್ ಇಲ್ದೆ, ಬಣ್ಣ ಇಲ್ದೆ, ತಿನ್ನಕ್ಕಿಷ್ಟ ಆಗದೆ ಬಿಸಾಕ್ಬೇಕನ್ಸುತ್ತೆ. ನಿಜ ಅಲ್ವಾ ಅದು? ನಾನು ಈ ಮನೇಲಿ ತುಂಬಾ ಕಲ್ತಿದ್ದೀನಿ. ನಾನು ಏನೆಲ್ಲ ಕಲ್ತಿದ್ದೀನೋ ಅದರ ಲಾಭ ನಷ್ಟ ಎರಡರ ಜೊತೆ ಕಲ್ತಿದ್ದೀನಿ. ನಿನ್ನಿಂದಲೂ ಕಲಿತಾ ಇದ್ದೀನಿ ನಿಜಾನ ಹೇಗ್ ಸುಳ್ಳು ಅನ್ಬೇಕು ಅಂತ. ಏನ್ ಸಿಗತ್ತೆ ನಿನಗೆ ಸುಳ್ಳು ಹೇಳಿದ್ರೆ? ನನಗೆ ಅರ್ಥ ಮಾಡಿಸು, ಯಾಕೆ ಸುಳ್ಳು ಹೇಳ್ತಿದ್ಯಾ ಅಂತ. ಅರ್ಥ ಮಾಡ್ಸಕ್ಕಾಗಲ್ಲ ಅಲ್ವಾ? ಯಾಕೆ ಅಂದ್ರೆ ಸತ್ಯನ ಬದಲಾಯಿಸಕ್ಕಾಗಲ್ಲ. ಮತ್ತೆ ಸತ್ಯ ಏನಂದ್ರೆ ನಮ್ ಮದುವೆ ಆಗಿದೆ, ಮತ್ತೆ ನಾನೇ ನಿನ್ನ ಹೆಂಡತಿ. ನೀವು ನನ್ನ ಹೆಂಡತಿ ಅಲ್ಲ. ಎಷ್ಟು ಸಲ ಹೇಳಿದ್ದೀನಿ ನಿಮ್ಗೆ ಹಾಗಂತ.